ಜೈ ಭಾರತ್ ವಂದೇ ಮಾತರಂ. ಪ್ರಧಾನಿ ಮೋದಿ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ರು. ಪ್ರವಾಸ ಮುಗಿಸಿ ಭಾರತದ ತುದಿಯ ಭಾಗವಾದ ಪಾಂಬನ್ ಈ ರೈಲ್ವೆ ಬ್ರಿಡ್ಜ್ ಅನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈ ತಮಿಳುನಾಡು ನಾಯಕರಿಂದ ಕೇಂದ್ರ ಸರ್ಕಾರದ ಮೇಲೆ ಕೆಲವೊಂದು ವಿಚಾರದಲ್ಲಿ ಸಿಟ್ಟಿತ್ತು. ಈ ಭಾಷಾ ವಿಚಾರದಲ್ಲಿರ್ಬೋದು, ನೀಟ್ ಎಕ್ಸಾಮಿನ ವಿಚಾರದಲ್ಲಿರ್ಬೋದು, ಅಥವಾ ಕೆಲವೊಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಈ ತಮಿಳುನಾಡು ಸರ್ಕಾರ ಭಿನ್ನಾಭಿಪ್ರಾಯವನ್ನು ಇಟ್ಟುಕೊಂಡಿದೆ. ಪ್ರಧಾನಿ ಈ ಸೇತುವೆಯನ್ನು ಲೋಕಾರ್ಪಣೆ ಮಾಡುವ ಮೂಲಕ ನಾನು ತಮಿಳುನಾಡು ವಿರೋಧಿ ಅಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವರು ತಮಿಳುನಾಡಿನ ಕೆಲವು ನಾಯಕರುಗಳಿಗೆ ಕೂಡ ಸಲಹೆ ಕೊಟ್ಟಿದ್ದಾರೆ. ನೀವು ಸಹಿ ಮಾಡುವಾಗಲೂ ಕೂಡ ನೀವು ತಮಿಳಿನಲ್ಲಿ ಸಹಿ ಮಾಡಿ ಅಂತ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಗೈರಾಗಿದ್ದಾರೆ. ಈ ಪಾಂಬನ್ ಸೇತುವೆಗೆ ಒಂದು ತನ್ನದೇ ಆದ ಇತಿಹಾಸವಿದೆ. ಈ ಭಾರತದಿಂದ ಶ್ರೀಲಂಕಾದ ಜೊತೆ ಹೆಚ್ಚಿನ ವಹಿವಾಟು ನಡೆಸಲುಗೋಸ್ಕರ ಆಗಿನ ಕಾಲದ ಬ್ರಿಟಿಷರು ಈ ಸೇತುವೆಯನ್ನು ನಿರ್ಮಿಸಿದ್ರು. ಇದರಿಂದಾಗಿ ಎರಡು ರಾಷ್ಟ್ರಗಳಿಗೆ ತುಂಬಾ ಸಹಾಯವಾಗಲಿದೆ. ಹೆಚ್ಚಿನ ಮಟ್ಟದ ವ್ಯಾಪಾರ ವಹಿವಾಟು ನಡೆಸಲೆಂದು ಅಂದು ಬ್ರಿಟಿಷರು ಲೋಕಾರ್ಪಣೆ ಮಾಡಿದ್ರು. ಅದು ಕೂಡ 1914ರಲ್ಲಿ. ಈ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರಗಳು ಕೂಡ ಇವೆ. ಇಲ್ಲಿಗೆ ಬರಬೇಕಾದ್ರೆ ಈ ರೈಲು ಮಾರ್ಗವನ್ನೇ ಅನುಸರಿಸಬೇಕಾಗುತ್ತೆ. ಇದೊಂದು ಪ್ರವಾಸಿ ತಾಣವೂ ಕೂಡ ಹೌದು. ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಕೂಡ ಭೇಟಿ ಕೊಡ್ತಿದ್ರು. ಆದರೆ 2020ರಲ್ಲಿ ಈ ಬ್ರಿಡ್ಜ್ ಏನಿದೆ ಹಾಳಾಗುತ್ತೆ. ಆ ಮಾರ್ಗದಲ್ಲಿ ಸಂಚರಿಸಲು ಕೂಡ ಆಗ್ತಾ ಇರಲಿಲ್ಲ. ಇನ್ನು ಕೇಂದ್ರ ಸರ್ಕಾರ ಅದೇ ವರ್ಷದಲ್ಲಿ ಹೊಸ ಬ್ರಿಡ್ಜ್ ರಚಿಸಲು ಮುಂದಾಗುತ್ತೆ. ಅದೀಗ ಪೂರ್ಣಗೊಂಡು ಲೋಕಾರ್ಪಣೆ ಮಾಡುತ್ತಾರೆ. ಈ ಬ್ರಿಡ್ಜಿನ ಮತ್ತೊಂದು ವಿಶೇಷತೆ ಏನೆಂದರೆ ಇದನ್ನು ಲಿಫ್ಟ್ ಬ್ರಿಡ್ಜ್ ಅಂತ ಕರೆಯುತ್ತಾರೆ. ಆ ದಾರಿಯಲ್ಲಿ ಈ ಹಡಗುಗಳು ಸಂಚರಿಸಲು ಕೂಡ ಅನುವು ಮಾಡಿಕೊಡಲಾಗುತ್ತೆ. ಈ ಹಡಗುಗಳು ಹೋಗುವಂತಹ ಸಂದರ್ಭದಲ್ಲಿ ಆ ರೈಲ್ವೆ ಟ್ರ್ಯಾಕಿನ ಒಂದು ಭಾಗವೇನಿದೆ ಅದು ಲಿಫ್ಟ್ ಮುಖಾಂತರ ಮೇಲಕ್ಕೆತ್ತಲಾಗುತ್ತೆ. ಈ ಹಡಗುಗಳು ಆ ಭಾಗ ಕ್ರಾಸ್ ಆದ ತಕ್ಷಣ ಲಿಫ್ಟಿನ ಮುಖಾಂತರ ಕೆಳಗಿಳಿಸಲಾಗುತ್ತೆ ಹಾಗೂ ರೈಲು ಕೂಡ ಚಲಿಸುತ್ತೆ. ನೌಕಾದಳದ ಹಡಗನ್ನು ಉದ್ಘಾಟನೆಯಾಗಿ ಬಳಸಲಾಗಿದೆ. ಇದು ಸುಮಾರು 2 ಕಿಲೋಮೀಟರ್ ಉದ್ದದ ರೈಲ್ವೆ ಟ್ರ್ಯಾಕ್ ಅನ್ನು ಹೊಂದಿದೆ. ಒಂದು ಕಡೆ ಸಮುದ್ರ, ಅಲ್ಲಿಯ ವಾತಾವರಣ ಪ್ರತಿಯೊಂದು ಸವಾಲಿನಿಂದಾಗಿ ಕೂಡಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ರಚಿಸಲಾಗಿದೆ. ಇನ್ನು ಇದು ರೈಲ್ವೆ ಸೇತುವೆ ನಿರ್ಮಿಸಲು ಸುಮಾರು 550 ಕೋಟಿ ಖರ್ಚಾಗಿದೆ. ಅದೊಂದು ಪ್ರವಾಸಿ ಸ್ಥಳ ಆಗಿರುವುದರಿಂದ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಬರಬೇಕಾಗಿತ್ತು. ಆದರೆ ಅವರು ಬರಲಿಲ್ಲ. ಇನ್ನು ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡಿನ ಜೊತೆಗಿನ ಸರ್ಕಾರ, ಇನ್ನು ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ಇವರಿಬ್ಬರ ನಡುವೆ ನಡೆಯುತ್ತಿರುವಂತಹ ಈ ಮುಸುಕಿನ ಗುದ್ದಾಟ ಮುಂದುವರಿಯುತ್ತಲೇ ಇದೆ.